ರಾಮಾಚಾರಿ ತುಂಬಾ ಫೇಮಸ್ ಆಗಿದೆ ಅಲ್ಲಿಂದ ಕಿರುತೆರೆಗೆ ಬಂದ್ರೆ ಹೌದು. ಇಲ್ಲಿ ಈ ಸಿನಿಮಾ ಹೆಂಗ್ ಚಾನ್ಸ್ ಸಿಕ್ಕಿದೆ? ಅದೇ ಅಫ್ಕೋರ್ಸ್ ರಾಮಾಚಾರಿ ಇರೋ ಫೇಮ್ ಇಂದಾನೆ ನನಗೆ ಈ ಸಿನಿಮಾಗೂ ಕಾಲ್ ಬಂತು. ಭಟ್ರು ಪ್ರೊಡಕ್ಷನ್ ಹೌಸ್ ಇಂದಾನೆ ಬಂದಿತ್ತು. ಅಂಡ್ ಫಸ್ಟ್ ಸ್ವಲ್ಪ ಭಯ ಆಯ್ತು, ಯಾಕಂದ್ರೆ ನಾನು ಇನ್ನು ಹೊಸೊಬ್ಳು, ಇಂಡಸ್ಟ್ರಿಗೆ ಹೊಸೊಬ್ಳು, ಇಲ್ಲಿವರೆಗೂ ಒಂದು ಸೀರಿಯಲ್ ಮಾಡಿದೀನಿ ಅಷ್ಟೇ ಅಂತ ಸ್ವಲ್ಪ ಭಯ ಇತ್ತು. ಬಟ್ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಹಾಗೆ ಒಪ್ಕೊಂಡ್ಬಿಟ್ಟು. ಓಕೆ, ನಿಮಗೂ ಒಂದು ಡ್ರೀಮ್ ಇದೆ ಫಸ್ಟ್ ಹೌದು. ಮಾಡ್ಬೇಕು, ಇಂಥ ಕ್ಯಾರೆಕ್ಟರ್ ಬೇಕು ಇಂಥ ನನ್ಗೆ ಹಾಗೆ ನಾನು ಅನ್ಕೊಂಡಾಗೆ ಸಿಕ್ಕಿದೆ ಅನ್ಕೊಳ್ತೀನಿ. ಯಾಕಂದ್ರೆ ನನ್ಗೆ ಈ ಗ್ಲಾಮರಸ್ ಅದೆಲ್ಲ ನಾನು ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ. ಸೊ ನನ್ಗೆ ಸಿನಿಮಾ ಇಂಡಸ್ಟ್ರಿಗೆ ಬರುವಾಗ ಏನೋ ಒಂದು ಡಿಫ್ರೆಂಟ್ ಆಗಿ ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡ್ಬೇಕಿತ್ತು. ಸೊ ಐ ಗಾಟ್ ಇಟ್. ಟೈಟಲ್ ಕೇಳಿದ್ರೆ ಇದು ಪಕ್ಕಾ ಸ್ಟೋರಿ ಅಂತಾನೆ ಗೊತ್ತಾಗುತ್ತೆ. ಹಿಂಗೆ ಆತ ಇದೆ ಕ್ಯಾರೆಕ್ಟರ್. ನಂದು ಆಲ್ರೆಡಿ ತುಂಬಾ ಜನ ನೋಡಿದ್ದಾರೆ, ನಂದು ಡಿ ಗ್ಲಾಮರ್ ಲುಕ್ ಬಂದಿದೆ. ಅಂಡ್ ಇಲ್ಲಿವರೆಗೂ ನನ್ನ ಹೇಗ್ ನೋಡಿದಾರೋ ಅದರದ್ದು ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್. ಅಂಡ್ ಎಲ್ಲರೂ ಅನ್ಕೊಂಡು ಇರಲ್ಲ. ನಾನು ಅಂದ್ರೆ ನನ್ಗೆ ಬೇಸಿಕಲಿ ನಾನು ಮ್ಯಾಂಗ್ಳೂರ್ ಕೂರ್ಗ್ ಆಗಿರೋದ್ರಿಂದ ನನ್ಗೆ ನನ್ ಕನ್ನಡ ಡಿಫ್ರೆಂಟ್ ಇದೆ. ಬಟ್ ಇದ್ರಲ್ಲಿ ಹಳ್ಳಿ ಸೊಗಡಲ್ಲಿ ಮಾತಾಡಿದೀನಿ, ನಾನೇ ಡಬ್ಬಿಂಗ್ ಕೂಡ ಮಾಡಿದೀನಿ. ತುಂಬಾ ಅದ್ಭುತವಾಗಿ ಬಂದಿದೆ. ತುಂಬಾ ಎಂಜಾಯ್ ಮಾಡ್ಕೊಂಡು ಒಂದು ಕ್ಯೂಟ್ ಆದ ಒಂದು ಮುದ್ದಾದ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್. ಪ್ರಿಪರೇಷನ್ ಅನ್ನೋದ್ರಿಂದ ಅದೇ ಸಂಪತ್ತಿಗೆ ಸವಾಲ್ ಆತರ ಒಂದ್ ಕ್ಯಾರೆಕ್ಟರ್ ಮಾಡಿರೋ ಒಂದ್ ಅದ್ಭುತವಾದ ನಟಿಯರಿದ್ದಾರೆ. ಸೊ ಅದನ್ನ ಫಾಲೋ ಮಾಡ್ತಾ ಇದ್ದೆ ಪ್ರತಿಯೊಂದು ದಿವಸ ಕೂಡ. ಯಾಕಂದ್ರೆ ಇದ್ರಲ್ಲಿ ಹಳ್ಳಿ ಭಾಷೆ ಅಂತ ಬಂದಾಗ ಈಸಿ ಅಲ್ಲ ಮಾತಾಡೋದು, ಯಾಕಂದ್ರೆ ಅದರದೇ ಆದ ಒಂದು ರೀತಿ ಇರುತ್ತೆ. ಅಂಡ್ ಅದನ್ನ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಪ್ರತಿಯೊಂದು ವರ್ಡ್ಸ್ ಮೇಲೂ ತುಂಬಾ ವರ್ಕ್ ಮಾಡಿ ಮಾತಾಡಿದ್ದೀನಿ. ಅಂಡ್ ಕ್ಯಾರೆಕ್ಟರ್ ಅಷ್ಟೇ, ಒಂದು ಹಳ್ಳಿ ಹುಡುಗಿ ಅಂತ ಬಂದಾಗ ಫಸ್ಟ್ ಡಿ ಗ್ಲಾಮರ್ ಲುಕ್ ಹಾಕಿದಾಗ ಒಂದ್ ಸ್ವಲ್ಪ ಟೆನ್ಷನ್ ಆಯ್ತು. ಬಟ್ ಆಮೇಲೆ ಅದೊಂಥರ ಖುಷಿಯಲ್ಲಿ ಮಾಡಿದ್ದೀನಿ. ಹೌದು. ಸಿನಿಮಾ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಇದು ನಂಗೆ ಹೊಸದು. ಸೀರಿಯಲ್ ಅಲ್ಲಿ ನಾವು ದಿನ ಬೆಳಗಿಂದ ರಾತ್ರಿವರೆಗೂ ಶೂಟ್ ಮಾಡ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ ಒಂದೊಂದು ಸೀನಿಗೆ ಪರ್ಟಿಕ್ಯುಲರ್ ಇದೇ ತರ ಲೈಟಿಂಗ್ಸ್ ಹಾಕ್ಬೇಕು, ಇದೇ ತರ ಬ್ಯಾಕ್ ಡ್ರಾಪ್ ಅಥವಾ ಹೀಗೆ ಒಂದು ಜಾಗ ಇರ್ಬೇಕು. ಸೊ ಅದಕ್ಕೆ ತುಂಬಾ ಟೈಮ್ ತಗೊಂಡು ಫ್ರೀ ಆಗಿ ಆರಾಮಾಗಿ ಒಂದು ಇಷ್ಟಿಷ್ಟು ಸೀನ್ ಅಂತಾನೆ ಮಾಡ್ತಾರೆ. ಸೊ ಟೋಟಲಿ ಡಿಫ್ರೆಂಟ್, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆದ್ರೂ ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡಿದೀನಿ. ಯಾಕಂದ್ರೆ ಪ್ರತಿ ಒಂದು ಕೆಲ್ಸನೂ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡ್ ಮಾಡ್ತೀನಿ. ಬಟ್ ಇದು ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಎಮೋಷನ್ಸ್ ಜಾಸ್ತಿ ಇತ್ತು. ಚೆನ್ನಾಗ್ ಬಂದಿದೆ. ಹೌದು. ಹೌದು. ಐ ಗೆಸ್ ಅದು ಆಕ್ಚುಲಿ ಜನ ಇಷ್ಟ ಪಡ್ತಾರೆ ಅನ್ಕೊಳ್ತೀನಿ. ಯಾಕಂದ್ರೆ ಇದು ಹಳ್ಳಿ ಸೊಗಡು ಆಗಿರೋದ್ರಿಂದ ಜನಕ್ ಬೇಗ ಕನೆಕ್ಟ್ ಆಗ್ತಿವಿ. ಸೊ ಇಷ್ಟ ಆಗುತ್ತೆ ಅಂತ ನಾನ್ ಅಂದ್ಕೊಂಡಿದೀನಿ. ಯಾಕಂದ್ರೆ ಇಲ್ಲಿವರೆಗೂ ನಾನು ಆತರ ನೋಡೇ ಇಲ್ಲ, ಆತರ ತೋರ್ಸಿದ್ದಾರೆ. ಅಂಡ್ ನಾನಾಗಿರ್ಲಿ ಮನು ಆಗಿರ್ಲಿ ತುಂಬಾ ಚೆನ್ನಾಗ್ ಕಾಣ್ತೀವಿ ಸ್ಕ್ರೀನ್ ಮೇಲೆ. ಅಂಡ್ ಮನು ಅಂತ ಬಂದ್ರೆ ಆ ಪಾತ್ರಕ್ಕೆ ಹೇಳಿ ಮಾಡ್ಸಿರೋ ಆಗಿದ್ದಾರೆ. ಕರಿ ಸುಬ್ಬು ಸರ್ ಆಗ್ಲಿ, ತಬ್ಲಾ ನಾನಿ ಸರ್, ಅವರೆಲ್ಲ ನಮ್ ಜೊತೆ ಒಟ್ಟಿಗೆ ವರ್ಕ್ ಮಾಡಿದ್ರು. ಅಂಡ್ ಅವ್ರ ಜೊತೆ ಕಳ್ದಿರೋ ಮೂಮೆಂಟ್ಸ್ ಎಲ್ಲ ಪಾಪ ನಾವ್ ಅನ್ಕೋಬಹುದು, ಅಯ್ಯೋ ದೊಡ್ಡ ಆರ್ಟಿಸ್ಟ್ ಭಯ ಅದು ಇದು ಅಂತ. ಅವ್ರ ಆತರ ನಮ್ಗೆ ಫೀಲ್ ಕೊಡ್ಲೇ ಇಲ್ಲ. ತುಂಬಾ ಎಂಜಾಯ್ ಮಾಡ್ಕೊಂಡ್ ವರ್ಕ್ ಮಾಡಿದೀವಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಆತರ ಒಂದು ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಇಟ್ಟರೆ ನಮ್ಗೆ ಫ್ರೀಡಮ್ ಸಿಗೋದು. ಸೊ ಅದನ್ನ ಕೊಟ್ಟಿದ್ದಾರೆ. ನಮ್ ಡೈರೆಕ್ಟರ್ ಕೂಡ ಅಷ್ಟೇ, ಪ್ರತಿಯೊಂದು ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಅವರು ಬೈಯೋದು ರೇಗೋದು ಮಾಡ್ತಾ ಇರ್ಲಿಲ್ಲ. ತುಂಬಾ ಕಾಮ್ ಅಂಡ್ ತುಂಬಾ ಫ್ರೆಂಡ್ಲಿ ಇದ್ದಾರೆ ನಮ್ ಡೈರೆಕ್ಟರ್. ಅಂಡ್ ಪ್ರೊಡ್ಯೂಸರ್ ಕೂಡ ಆಗಿರ್ಲಿ, ಪ್ರತಿಯೊಂದು ಪ್ರೊಡ್ಯೂಸರ್ ನಮ್ಮ ಸಂತೋಷ್ ಸರ್, ಅವ್ರು ಎವ್ರಿ ಮೂಮೆಂಟ್ ಅವ್ರು ಇರ್ತಾ ಇದ್ರು. ಈ ಪ್ರಾಬ್ಲಮ್ ಏನೇ ಇದ್ರು ಅವ್ರಿಗೆ ನಾವು ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು. ಸೊ ಎವ್ರಿಥಿಂಗ್ ವೆಂಟ್ ವೆಲ್. ವರ್ಕ್ಶಾಪ್ ಮಾಡಿದೀವಿ ಒಂದ್ ಸ್ವಲ್ಪ ಟೈಮ್. ಬಿಕಾಸ್ ನಮ್ಗೆ ನಾವೇನು ಹೊಸ ಕಲಾವಿದ್ರೇನಲ್ಲ, ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರು ಅಷ್ಟು ವರ್ಕ್ ಮಾಡ್ಲಿಕ್ಕೆ ಸಿಗ್ಲಿಲ್ಲ. ನಾವು ಅಂದ್ರೆ ಆಲ್ರೆಡಿ ಅದನ್ನ ನಮ್ಗೆ ಜಸ್ಟ್ ನಮ್ಮಿಬ್ರು ಕೋಆರ್ಡಿನೇಷನ್ ಅಷ್ಟೇ ವರ್ಕ್ ಆಗ್ಬೇಕಿತ್ತು. ಬಟ್ ಆಸ್ ಯೂಶುವಲ್ ನಾವು ಶೂಟಿಂಗ್ ಶುರು ಆದ್ಮೇಲೆ ಇಬ್ರು ಕೆಮಿಸ್ಟ್ರಿ ವರ್ಕ್ ಆಯ್ತು. ಲವ್ ಸೀನ್ಸ್ ಆಗಿರ್ಲಿ, ಪ್ರತಿಯೊಂದು ಕಮರ್ಷಿಯಲ್ ಸೀನ್ಸ್ ಆಗ್ಲಿ, ಎಲ್ಲಾನು ಚೆನ್ನಾಗಿ ಬಂದಿದೆ.
ಸೊ ಯಾವ್ದೋ ಸೀನ್ ಪರ್ಟಿಕ್ಯುಲರ್ ಸೈಕಲ್ ಹೊಡೆದಿದೆ ಸೈಕಲ್ ಅಂತ ಯಾರು ಹೊಡಿಲಿಲ್ಲ ಅನ್ಕೊಳ್ತೀನಿ. ಮೂಮೆಂಟ್ ಆಗಿರ್ಬೋದು ಶೂಟಿಂಗ್ ಟೈಮ್. ಫನ್ ಮೂಮೆಂಟ್ ಆಬ್ವಿಯಸ್ಲಿ ಮನು ಇದ್ರೆ ಫನ್ ಇದ್ದೇ ಇರುತ್ತೆ. ಅವ್ರಿಗೆ ಅವ್ರ ಫಸ್ಟೇ ಕಾಮಿಡಿಯನ್. ಅಲ್ಲಿ ನಾವು ಪ್ರತಿಯೊಂದು ರೊಮ್ಯಾಂಟಿಕ್ ಸೀನ್ ಮಾಡೋಗ್ಲೂ ನಮಗ್ ತಮಾಷೆ ಅಂತಾನೆ ಅನಿಸ್ತಾ ಇತ್ತು. ಸೊ ಎಂಜಾಯ್ ಮಾಡ್ಕೊಂಡ್ ಮಾಡಿದೀವಿ. ಒಂದೊಂದು ಸೀನ್ ಕೂಡ ಅಯ್ಯೋ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತೀನಲ್ಲ, ವಿ ಎಂಜಾಯ್ಡ್. ಈಗ ಫ್ಯಾನ್ಸ್ ನಿಮ್ಗೆ ಯಾವ್ದು ಎಕ್ಸ್ಪೆಕ್ಟ್ ಮಾಡೋದು ಅಂತೀರಿ? ಫ್ಯಾನ್ಸ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ ಪಾಪ ಅವ್ರಿಗೆ ಆಬ್ವಿಯಸ್ಲಿ. ಯಾಕಂದ್ರೆ ನಾನು ಒಂಥರ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗ್ಬಿಟ್ಟಿದೀನಿ ಇವಾಗ ನಮ್ಮ ಸೀರಿಯಲ್ ಅಂತ ಬಂದ್ರೆ. ಸೊ ದೇ ಎಕ್ಸ್ಪೆಕ್ಟ್ ಮೋರ್. ಸಿನಿಮಾದಲ್ಲಿ ಇನ್ನೂ ದೊಡ್ಡ ಲೆವೆಲ್ಗೆ ಹೆಸರು ಮಾಡ್ಬೇಕು ಅಂತ. ಬಟ್ ಈ ಸಿನಿಮಾನ ನೋಡಿದಾಗ ಐ ಥಿಂಕ್ ನಿಮ್ಮ ಒಂದು ಏನ್ ವಿಶ್ ಅನ್ಕೊಂಡಿದ್ರೆ ಅದು ಫುಲ್ಫಿಲ್ ಮಾಡಿದೀನಿ ಅಂತ. ಬಿಕಾಸ್ ಇಟ್ಸ್ ನಾಟ್ ಈಸಿ. ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಇಟ್ಸ್ ನಾಟ್ ಈಸಿ, ಅಥವಾ ಇಂತ ಒಂದು ಒಳ್ಳೆ ಬ್ಯಾನರ್ ಸಿಗೋದು ಇಟ್ಸ್ ನಾಟ್ ಈಸಿ. ದೇವರ ಒಂದು ಬ್ಲೆಸ್ಸಿಂಗ್ ಇಂದಾಗ್ಲಿ, ನನ್ನ ತಾಯಿಯ ಆಶೀರ್ವಾದದಿಂದ ಒಂದು ಒಳ್ಳೆ ಬ್ಯಾನರ್, ಒಳ್ಳೆ ಸಿನಿಮಾ ಸಿಕ್ಕಿದೆ. ಅಂಡ್ ಕುಲದಲ್ಲಿ ಕೀಳಿ ಯಾವುದೋ ಅನ್ನೋ ಒಂದು ಒಳ್ಳೆ ಟೈಟಲ್ ಇದಿಟ್ಕೊಂಡು ಒಂದು ಸಿನಿಮಾ. ಸೊ ಅದ್ಭುತವಾಗಿ ಬಂದಿದೆ. ಅಂಡ್ ನಿಮ್ಗೆ ಯಾರಿಗೂ ನಿರಾಶೆ ಮಾಡಲ್ಲ ಅಂತ ಹೇಳ್ತೀನಿ. ನನ್ನ ತಾಯಿ ನನ್ನ ಮುಂಚೆಯಿಂದನೂ ತುಂಬಾ ದೊಡ್ಡ ಸಪೋರ್ಟ್. ಯಾಕಂದ್ರೆ ನಾನು 15 years ಅಲ್ಲಿ ನಾನು ಮಾಡ್ಲಿಂಗ್ ಶುರು ಮಾಡಿದ್ದು. 18 yearsಗೆ ರಾಮಾಚಾರಿ ಶುರು ಮಾಡ್ದೆ. ಇವಾಗ ಐ ಆಮ್ 22. ಸೊ ಇವಾಗವರೆಗೂ ಶಿ ಇಸ್ ಬೀನ್ ಮೈ ಬ್ಯಾಕ್ ಬೋನ್. ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆನು ಧೈರ್ಯವಾಗಿಡು, ನಾನು ಇದೀನಿ ಅನ್ನೋ ಒಂದು ನನ್ನ ತಾಯಿ ಅಂತ ಹೇಳ್ಬೋದು. ಈಗ ಸಿನಿಮಾ ಕಂಪೇರ್ ಮಾಡಿ ಏನಿದೆ ಮ್ಯಾಮ್? ಅಂದ್ರೆ ಜನ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ಬೇಕು? ಇವಾಗ ಸಿನಿಮಾ ಅಂತ ಬಂದಾಗ ಎಲ್ಲರೂ KGF ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಕೂಡ ಅಷ್ಟೇನೋ ಡಿಫ್ರೆಂಟ್ ಆಗಿರ್ಲಿ, ಏನೋ ಒಂದು ದೊಡ್ಡ ಲೆವೆಲ್ ಆಗಲಿ ಇರ್ಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ನಮ್ಮ ಸಿನಿಮಾದಲ್ಲಿ ಎಲ್ಲಾ ತರ ಒಂದು ಇದನ್ನು ನಾವು ನೋಡ್ಬೋದು. ಇವಾಗ ಲವ್ ಅಂತ ಬಂದ್ರೆ ಲವ್ ಸೀನ್ಸ್ ಇದೆ, ಫೈಟ್ ಅಂತ ಬಂದ್ರೆ ಅದು ಸಹ ಇದೆ, ಅಂಡ್ ಇಮೋಷನ್ಸ್ ಎಲ್ಲ ಮಿಕ್ಸ್ಡ್ ಅಪ್ ಆಗಿರೋ ಒಂದು ಸಿನಿಮಾ ಇದು. ಯಾರಿಗೂನು ಅಯ್ಯೋ ಯಾಕೆ ಬಂದ್ವಿ ಅಂತ ರಿಗ್ರೆಟ್ ಮಾಡೋ ತರ ಅಂತೂ ಮಾಡಲ್ಲ. ಯಾಕಂದ್ರೆ ನಾವು ಪ್ರತಿಯೊಂದು ಟೀಮ್ ಕೂಡ ನಮ್ಗೊಂದು ದೊಡ್ಡ ಪಿಲ್ಲರ್ ಆಗಿ ನಿಂತಿದ್ದಾರೆ. ಅಂಡ್ ವಿ ಹ್ಯಾವ್ ವರ್ಕ್ಡ್ ಅ ಲಾಟ್. ಅಂದ್ರೆ ನೈಟ್ ಆಗಿರ್ಲಿ ಬೆಳಿಗ್ಗೆ ಅಂತ ನೋಡಿದ್ರೆ ತುಂಬಾ ವರ್ಕ್ ಮಾಡಿದೀವಿ. ಸೊ ಚೆನ್ನಾಗ್ ಬಂದಿದೆ. ಯಾರಿಗೂ ನಿರಾಶೆ ಅಂತೂ ಮಾಡಲ್ಲ. ಇದೆಲ್ಲಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿವರೆಗೂ ಕಲಾವಿದ್ರನ್ನ ನೀವು ಬೆಳೆಸಿದೀರಾ. ಸೊ ನಮ್ಮಂತ ಹೊಸ ಕಲಾವಿದ್ರು ಇವಾಗ ಸೀರಿಯಲ್ ಇಂದ ಸಿನಿಮಾಗ್ ಬರ್ಬೇಕು ಅಂದ್ರೆ ತುಂಬಾ ಎಫರ್ಟ್ಸ್ ಇರುತ್ತೆ. ಇಂತ ಒಳ್ಳೆ ಪ್ರಾಜೆಕ್ಟ್ಗಳು ಬಂದಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಸಲ ನಾವು ನೋಡ್ತಾ ಇರ್ಬೋದು ಈ ಸಿನಿಮಾ, ನಾವೇ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ಈ ಸಿನಿಮಾ ಚೆನ್ನಾಗಿಲ್ಲ, ಆ ಸಿನಿಮಾ ಚೆನ್ನಾಗಿಲ್ಲ ಅಂತ. ಬಟ್ ನಾವು ಹೋಗಿ ನೋಡೋಣ, ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಾನು ಒಂದು ಆರ್ಟಿಸ್ಟ್ ಆಗಿ ನಾನು ಬೇರೆಯವ್ರ ಸಿನಿಮಾಗೆ ಹೋಗಿ ನಾನು ನೋಡ್ತೀನಿ. ಸೊ ನಮ್ಮಂತ ಹೊಸ ಕಲಾವಿದರಿಗೆ ನಿಮ್ಮ ಬೆಂಬಲ ತುಂಬಾ ಇರುತ್ತೆ. ಯಾಕಂದ್ರೆ ಬೆಳ್ಸೋದು ಬಿಡೋದು, ಒಂದು ಮನುಷ್ಯ ಬೀಳ್ಬೇಕು ಅಂದ್ರೆ ಅದಕ್ಕೆ ಜನರೇ ಮುಖ್ಯ ಆಗಿರೋದು. ಸೊ ನೀವ್ ಹೇಗೆ ನಾವು ಪ್ರೋತ್ಸಾಹ ಮಾಡ್ತಿರೋ ಅಷ್ಟು ನಾವು ಬೆಳಿತೀವಿ. ನಮ್ಮ ಸಿನಿಮಾ ಒಂದು ಅದ್ಭುತವಾದ ಸಕ್ಸಸ್ ಅನ್ನ ನೋಡುತ್ತೆ. ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡುವಂತ ಸಿನಿಮಾ ನಮ್ ಸಿನಿಮಾ. ಸೊ ಪ್ಲೀಸ್ ಬನ್ನಿ. May 23ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಖಂಡಿತವಾಗಿ ಬಂದು ನೋಡ್ತೀರಾ ಅಂತ ನಾನು ಆಶಿಸ್ತೀನಿ. ಅದು ನಾನು ಸಿನಿಮಾದಲ್ಲೇ ನೋಡ್ಬೇಕು, ಅದು ರಿವೀಲ್ ಮಾಡೋಗಿಲ್ಲ. ಹೌದು. ಇಲ್ಲ. ಯಾಕಂದ್ರೆ ಚಾರು ರಾಮಾಚಾರಿಗೆ ಮಾತ್ರ ಸೀಮಿತ. ಇದು ನಾನು ಮೌನ ಗುಡ್ಡೆ ಮನೆಯಾಗಿ ಸಿನಿಮಾ ಮಾಡಿರೋದು. ಸೊ ಇದ್ರಲ್ಲಿ ಬೇರೆ ಪಾತ್ರ ಇರುತ್ತೆ. ಮೋಸ್ಟ್ಲಿ ಇವಾಗ ನೀವು ಚಾರುನ ಹೇಗೆ ಇಷ್ಟಪಟ್ರೆ ಇದ್ರಲ್ಲೂ ಸಹ ಇನ್ನೊಂದು ಪಾತ್ರದಲ್ಲಿ ಇಷ್ಟಪಡ್ತೀರಾ ಅಂತ ಅನ್ಕೊಳ್ತೀನಿ.